ಹೇ ಗಾಯ್ಸ್, ಈಗ ನೀವು ನೋಡ್ತಾ ಇರೋ ವಿಡಿಯೋ ಒಂದು ಆರ್ಡಿನರಿ ವ್ಲಾಗ್ ಅಲ್ಲ, ಇದು ನನ್ನ ಡಾಕ್ಯುಮೆಂಟ್ರಿ. ಈ ಥರ ವಿಡಿಯೋ ಮಾಡಬೇಕು ಅಂತ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಈಗ ಆ ವಿಡಿಯೋ ಕೂಡ ಮಾಡಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ. ಇದು ನನ್ನ ಮೊದಲನೇ ಪ್ರಯತ್ನ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಶೇರ್ ಮಾಡಿ ವಿಡಿಯೋನ ಎಂಜಾಯ್ ಮಾಡಿ. ಕೆಲವೊಂದು ಜಾಗ ಫೋಟೋದಲ್ಲಿ ಚೆನ್ನಾಗಿ ಕಂಡ್ರೆ ಕೆಲವು ವಿಡಿಯೋದಲ್ಲಿ ಚೆನ್ನಾಗಿ ಕಾಣುತ್ತೆ. ಆದರೆ ಕೆಲವು ಜಾಗಗಳು ಮಾತ್ರ ಕಣ್ಣಿಂದನೇ ನೋಡಬೇಕು. ಅಂಥದ್ರಲ್ಲೊಂದು ದೂದ್ ಸಾಗರ್. ಕಾಡಿನ ಮಧ್ಯೆ ಸಾಗುವ ದಾರಿ, ತಂಪಾದ ಗಾಳಿ, ನಿಧಾನವಾಗಿ ಕೇಳಿಬರುವ ನೀರಿನ ಸದ್ದು. ಪ್ರತಿ ಹೆಜ್ಜೆ ಮುಂದಕ್ಕಿಟ್ಟಾಗಲೂ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡುತ್ತಾನೇ ಇರುತ್ತೆ. ಒಂದೇ ಕ್ಷಣದಲ್ಲಿ 1000 ಅಡಿ ಮೇಲಿನಿಂದ ಹಾಲಿನಂತೆ ಧುಮುಕಿ ಬರುವ ದೂದ್ ಸಾಗರ್ ನಮ್ಮ ಮುಂದೆ ಕಾಣಿಸುತ್ತೆ. ಒಂದು ನಿಮಿಷ ಕಥೆಯಲ್ಲಿ ಸ್ವಲ್ಪ ಮುಂದೆ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಈ ಪ್ರಯಾಣ ಶುರುವಾಗಿದ್ದು ಬೆಂಗಳೂರಿನ ಯಶವಂತಪುರ ರೈಲು ನಿಲ್ದಾಣದಿಂದ. ಮಧ್ಯಾಹ್ನ 3:15 ಹೊರಡುವ ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ ರೈಲು ಪ್ಲ್ಯಾಟ್ಫಾರ್ಮ್ ಬಿಡಲು ಕಾಯುತ್ತಿತ್ತು. ನಾವು ಅದೇ ರೈಲನ್ನು ಹತ್ತಿ ಕುಳ್ಳೆಂ ರೈಲು ನಿಲ್ದಾಣದ ಕಡೆಗೆ ಪ್ರಯಾಣ ಬೆಳೆಸಿದೆವು. ಸುಮಾರು 12 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಮರುದಿನ ರಾತ್ರಿ 2:15ಗೆ ನಾವು ಕುಳ್ಳೆಂ ರೈಲು ನಿಲ್ದಾಣವನ್ನು ತಲುಪಿದೆವು. ನಮಗೆ ಗೊತ್ತಿರಲಿಲ್ಲ ಈ ಪ್ರಯಾಣ ನಮ್ಮನ್ನು ಎಷ್ಟು ದೂರ ಕರೆದುಕೊಂಡು ಹೋಗಲಿದೆ ಎಂದು. ಒಂದು ಹೊಸ ಸ್ಥಳ, ಹೊಸ ಅನುಭವ ಮತ್ತು ನಮ್ಮ ಕಥೆಯ ಆರಂಭ. ಹೇ ಗಾಯ್ಸ್, ಟೈಮ್ ಬಂದು 3:30. ಇನ್ನು 3.5 ಅವರ್ಸಲ್ಲಿ ನನ್ನ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ನಾನೀಗ ಕುಲ್ಲಂ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನಾನು ಬಂದಿರೋ ರೀಸನ್ನು ದೂದ್ ಸಾಗರ್ ವಾಟರ್ ಫಾಲ್ಸ್ ಟ್ರೆಕ್ ಮಾಡೋಕ್ಕೆ. ಲೆಟ್ಸ್ ಸಿ ಮೈ ಜರ್ನಿ. ಕೊನೆಗೂ ನಾವು ಕಾಯುತ್ತಿದ್ದ ಆ ಕ್ಷಣ ಬಂತು. ಸುಮಾರು 8 ಗಂಟೆಯಷ್ಟರಲ್ಲಿ ನಮ್ಮ ಪಯಣ ಕಾಡಿನತ್ತ ಸಾಗಿತು. ಮುಂದೆ ಎಷ್ಟು ದೂರ ನಡೆಯಬೇಕೋ, ಯಾವ ದಾರಿಯಲ್ಲಿ ನಡೆಯಬೇಕೋ, ಮುಂದೆ ಏನೆಲ್ಲ ಸವಾಲುಗಳು ಎದುರಿಸಬೇಕು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಬ್ಯಾಗ್ಗಳನ್ನು ಹಾಕಿಕೊಂಡು ನಮ್ಮ ಮೊದಲ ಹೆಜ್ಜೆಯನ್ನು ಆ ಕಾಡಿನ ದಾರಿಯಲ್ಲಿ ಇಟ್ಟೆವು. ಮೊದಲಿಗೆ ಎಲ್ಲವೂ ಸುಲಭವಾಗಿಯೇ ಕಾಣಿಸುತ್ತಿತ್ತು. ಅಪರಿಚಿತರ ಜೊತೆ ಮಾತನಾಡುತ್ತಾ ನಗುತ್ತಾ ಸುತ್ತಲಿನ ಸುಂದರ ದೃಶ್ಯಗಳನ್ನು ನೋಡುತ್ತಾ ನಡೆಯುತ್ತಿದ್ದೆವು. ಆದರೆ ಮುಂದೆ ಹೋಗುತ್ತಾ ಹೋದಂತೆ ಈ ಪ್ರಯಾಣ ಕೇವಲ ಒಂದು ಟ್ರೆಕ್ ಅಲ್ಲ, ನಮ್ಮ ತಾಳ್ಮೆ, ನಮ್ಮ ಶಕ್ತಿ ಮತ್ತು ನಮ್ಮ ಮನಸ್ಸನ್ನು ಪರೀಕ್ಷಿಸುವ ಒಂದು ಅನುಭವ ಅನ್ನೋದು ಅರ್ಥವಾಗತೊಡಗಿತು. ಪ್ರತಿ ಹೆಜ್ಜೆಯ ಜೊತೆಗೆ ದೂದ್ ಸಾಗರ್ ಇನ್ನಷ್ಟು ಹತ್ತಿರವಾಗುತ್ತಿತ್ತು. ಹಾಗೆ ಮುಂದಕ್ಕೆ ಹೋಗುವಾಗ ಈ ದಟ್ಟ ಕಾಡಿನ ಮಧ್ಯೆ ಒಂದು ಪುಟ್ಟ ದೇವಸ್ಥಾನ ಕಾಣಿಸಿತು. ಸುತ್ತಲೂ ಮರಗಳು, ನಿಶ್ಶಬ್ದ ವಾತಾವರಣ ಮಧ್ಯೆ ಈ ದೇವಸ್ಥಾನ.
ಆ ಕ್ಷಣದಲ್ಲಿ ನಾವು ಕೇವಲ ಒಂದು ಟ್ರೆಕ್ ಮಾಡುತ್ತಿಲ್ಲ, ಪ್ರಕೃತಿಯ ಮಧ್ಯೆ ಮರೆತು ಹೋಗಿದ್ದ ಒಂದೊಂದು ಅನುಭವವನ್ನು ಕಂಡುಕೊಳ್ಳುತ್ತಿದ್ದೇವೆ ಅನ್ನಿಸಿತು. ದೇವಸ್ಥಾನಕ್ಕೆ ನಮಸ್ಕರಿಸಿ ನಮ್ಮ ಮುಂದಿನ ಪ್ರಯಾಣವನ್ನು ಆರಂಭಿಸಿದೆವು. ಇಷ್ಟು ದೂರ ನಡೆದ ಮೇಲೆ ಕೊನೆಗೂ ನಮ್ಮ ಕಣ್ಮುಂದೆ ಕಾಣಿಸಿಕೊಂಡಿದ್ದು ದೂದ್ ಸಾಗರ್. ದೂರದಿಂದ ನೋಡಿದಾಗಲೇ ಅದರ ಶಬ್ದ, ಅದರ ಶಕ್ತಿ ಎಲ್ಲವೂ ಬೇರೆ ರೀತಿಯ ಅನುಭವ ಕೊಟ್ಟಿತು. ಈ ಪ್ರಯಾಣದಲ್ಲಿ ದಣಿವೂ ಇತ್ತು, ಕಷ್ಟ ಇತ್ತು. ಆದರೆ ಈ ದೃಶ್ಯ ನೋಡಿದ ಕ್ಷಣಕ್ಕೆ ಎಲ್ಲವೂ ಮರೆತು ಹೋಯಿತು. ಕೆಲವೊಮ್ಮೆ ಗಮ್ಯಸ್ಥಾನಕ್ಕಿಂತ ಅಲ್ಲಿಗೆ ತಲುಪುವ ಪ್ರಯಾಣವೇ ನಮಗೆ ಹೆಚ್ಚು ಕಲಿಸುತ್ತದೆ. ಈ ಕಾಡು, ಈ ದಾರಿ, ಈ ಜನರು ಮತ್ತು ಈ ದೂದ್ ಸಾಗರ್, ಇದು ಕೇವಲ ಟ್ರೆಕ್ ಅಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಒಂದು ಪ್ರಯಾಣ. ನಿಮ್ಮಲ್ಲಿ ನಿಮ್ಮನ್ನ ಹುಡ್ಕೋಬೇಕಂದ್ರೆ ಮೊದಲು ಸೋಲೋ ಟ್ರೆಕ್ಕಿಂಗ್ ನೋಡಿ. ಮುಂದೇನೂ ಯಾರೂ ಇಲ್ಲ, ಕಾಡು, ನಾನು ಒಬ್ಬನೇ. ಸಕ್ಸಸ್ಫುಲಿ ಟ್ರೆಕ್ ಅಂತೂ ಮುಗಿಸಿ ಕುಲ್ಲಂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಟ್ರೆಕ್ ಅಂತೂ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋಯ್ತು. ವಾಟರ್ಫಾಲ್ ಮಾತ್ರ ಮಸ್ತಾಗಿತ್ತು. ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕ್ರೌಡು ಹಂಗೆ ಇತ್ತು. ಇವಾಗಲೇ ನನ್ನ ಜರ್ನಿನ ಹಿಂದೆ ನೋಡಿರ್ತೀರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್